ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ. ಆಮೇಲೆ ಇದ್ರೊಳಗೆ ಕಂಟೆಂಟ್ ಏನೈತಂದ್ರೆ ಕಿರಿಕ್ ಕುಡುಕ ಅಂತ ಐತಲ್ಲ, ಆ ಕಿರಿಕ್ ಕುಡುಕ ಅಂದ್ರೆ ಅವ್ರ ಹೆಸರು ಐ ಥಿಂಕ್ ರವಿ ಅನ್ಸುತ್ತೆ. ಕಿರಿಕ್ ರವಿ, ಕಿರಿಕ್ ಕುಡುಕ ಅಂಥೇಳಿ ಕೆಲವೊಂದಿಷ್ಟು ಪೇಜಸ್ ಅವ್ರು ಮಾಡ್ಕೊಂಡಾರ. ಇವರು ಒಂದು ವಿಡಿಯೋ ಮಾಡ್ಯಾರ. ಆದರೆ ಇಲ್ಲಿ ಸಮಸ್ಯೆ ಇರೋದು ಕನ್ನಡಾಭಿಮಾನದ ಬಗ್ಗೆ ಅವರು ಮಾತಾಡ್ಯಾರ. ಕನ್ನಡಾಭಿಮಾನ ಯಾಕಪ್ಪ ಅಂತಂದ್ರೆ, ಒಂದು ಉತ್ತರ ಭಾರತದ ಮಹಿಳೆ, ಒಂದು ಹೆಣ್ಮಗಳು ಹೆಂಗೆ ಮಾತಾಡ್ತೈತಿ ಅಂತಂದ್ರೆ, ಈ ಮಾತು ಕೇಳಿಸ್ಕೊಂಡು ನಾವು ಕನ್ನಡಿಗರಾಗಿ ನಾವು ಇರಬೇಕಾ? ಓಕೆ, ಕಿರಿಕ್ ಕುಡ್ಕ ಅವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಾರ. ಆ್ಯಕ್ಚುಲು ವಿಡಿಯೋದೊಳಗೆ ಏನು ಕ್ಲಾರಿಫೈ ಕೊಡ್ಬೋದು, ಅದಕ್ಕಿಂತ ಜಾಸ್ತಿ ಮನಸ್ಸೊಳಗೆ ಆಕ್ರೋಶ ಬರ್ತಿರ್ತೈತಿ. ಆದರೂ ಅವ್ರು ಅದಮ್ಕೊಂಡು ತಡ್ಕೊಂಡು ಕ್ಲಾರಿಫೈ ಕೊಟ್ಟಾರ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಬೇಕು ಅಂತೇಳಿ. ಯಾಕಂತಂದ್ರೆ ಕನ್ನಡಿಗರು ಅಂತಂದಾಗ ಸ್ವಾಭಿಮಾನ ಅನ್ನೋದು ಬರ್ತೈತೆ. ಬರೀ ಬಾಯಿ ಮಾತೊಳಗೆ, ಬರೀ ಮಾತಿನೊಳಗೆ ಸ್ವಾಭಿಮಾನ ಇದ್ರೆ ಆಗಂಗಿಲ್ಲ. ಅವರಿಗೆ ತಕ್ಕ ಉತ್ತರ ಕೊಡುವಂಥದ್ದು ಇರಬೇಕು. ಈ ವಿಡಿಯೋದೊಳಗೆ ಆಯಮ್ಮ ಏನು ಮಾತಾಡೈತಲ್ಲ, ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಮಾತಾಡೈತಿ. ಆದ್ರೆ ಆಯಮ್ಮಗೆ ಬೆಂಗಳೂರು ಒಂದೇ ಸಾಮ್ರಾಜ್ಯ, ಅದು ಬಿಟ್ಟರೆ ಬೇರೆ ಯಾವುದು ಸಾಮ್ರಾಜ್ಯ ಅಲ್ಲ. ಆದ್ರೆ ಕಿರಿಕ್ ಕುಡುಕ ಅವ್ರು ಏನಂತಾರಪ್ಪ ಅಂತಂದ್ರೆ, ಕನ್ನಡನ ಹಿಡಿದು ಬಡ್ದಾಡ್ತಾರೆ, ಹೋಲ್ ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ. ಅದೇ ಇರಬೇಕು, ಕರ್ನಾಟಕದ ಬಗ್ಗೆನೇ ಅಭಿಮಾನ ಇಟ್ಕೊಂಡು ಮಾತಾಡಬೇಕು. ಇನ್ನು ಆಯಮ್ಮ ಏನು ಮಾತಾಡುತ್ತಲ್ಲ, ಅದು ಮುಂದೆ ನೀವು ವಿಡಿಯೋ ನೋಡ್ಕೊಂಡು ಬರ್ರಿ. ಬಟ್ ಅದಕ್ಕಿಂತ ಬಿಫೋರ್ ನಮ್ಮ ಕಡೆಯಿಂದ ಕ್ಲಾರಿಫಿಕೇಶನ್ ಬೇಕಲ್ಲ. ಕನ್ನಡಿಗರು ಸ್ವಾಭಿಮಾನಿಗಳು ಅಂತ ತೋರಿಸ್ಕೋಬೇಕಲ್ಲ. ಸೊ ಏನು ಮಾಡ್ಬೇಕನ್ನೋದು ನಿಮಗೆ ಗೊತ್ತಾಗುತ್ತಲ್ಲ. ಓಕೆ, ಟಾಪಿಕಿಗೆ ಬರ್ತೀನಿ. ಆಯಮ್ಮ ಹೇಳೋ ಸ್ಟೈಲ್ ಒಳಗೆ ಮಾತಾಡ್ಕೊತ ಹೋದ್ರಂದ್ರೆ, ಇವ್ರಿಗೆ ಇರೋಕ್ಕೆ ಜಾಗ ಕೊಟ್ಟಿದ್ದ ನಾವು ಉತ್ತರ ಭಾರತದವ್ರಿಗೆ ಸ್ವಲ್ಪ ಮಹಾರಾಷ್ಟ್ರ, ಅದಾದಮೇಲೆ ಗುಜರಾತ್ ಅಂತ ಹೇಳಿ ಬಿಟ್ರಪ್ಪ ಅಂತಂದ್ರೆ, ಇವು ಒಂದು 2 ಸ್ಟೇಟ್ ಹೆಚ್ಚು ಕಡಿಮೆ ಬಿಟ್ರಪ್ಪ ಅಂತಂದ್ರೆ ಆಲ್ಮೋಸ್ಟ್ ಇವರೆಲ್ಲ ನಮ್ಮ ಕರ್ನಾಟಕದ ಮೇಲೇ ಡಿಪೆಂಡ್ ಭಾಳ ಮಂದಿ ಅದಾರ. ಇನ್ನು ಒಡಿಸ್ಸಾ, ಜಾರ್ಖಂಡ್, MP, ಬಿಹಾರ್, ಆಲ್ಮೋಸ್ಟ್ ಹೇಳಾಕತ್ತೀನಿ ನಾನು, ರಾಜಸ್ಥಾನ್, ಇವರೆಲ್ಲ ಕರ್ನಾಟಕದ ಮೇಲೆ ಭಯಂಕರ ಡಿಪೆಂಡ್ ಆಗ್ಯಾರ. ಅವರು ಬಂದ್ರಂದ್ರೆ ನಮ್ಮಲ್ಲಿನೂ ಹಂಗೆ ಮಾಡಿದ್ರು ಕನ್ನಡಿಗರು ಅನ್ನೋರು. ರೆಡ್ ಕಾರ್ಪೆಟ್ ಹಾಕಿ ಅವರಿಗೆ ಒಳಗೆ ಸ್ವಾಗತ ಮಾಡ್ತಾರೆ. ಇಡಾಕತ್ತಾರಲ್ಲ ಈಗ. ಇದೇ ಸ್ವಾಭಿಮಾನಿ ಕನ್ನಡಿಗರಿಗೆ ಹೆಂಗೆ ಮಾತಾಡಕತ್ತೈತಿ ಆಯಮ್ಮ, ಇದನ್ನು ಸ್ಪಷ್ಟವಾಗಿ ಕಿರಿಕ್ ಕುಡುಕವರು ಮಾತಾಡ್ಯಾರ ಅಂತನ ಹೇಳಕ್ಕೆ ನಾನು ಪ್ರಯತ್ನ ಪಟ್ಟಿದ್ದಿಲ್ಲ. ಇದು ಬರೀ ಬೆಂಗಳೂರದ ಅಷ್ಟೇ ಅಲ್ಲ ವಿಚಾರ. ಇದು ಬೆಂಗಳೂರದ್ದು ಅಷ್ಟೇ ಅಲ್ಲ. ಇವಾಗೇನು ನಾನು ಮಾತಾಡಕತ್ತೀನಲ್ಲ, ಇಲ್ಲಿಂದ ಬೆಂಗಳೂರವರೆಗೂ ಅಂದರೆ ಕರ್ನಾಟಕ ರಾಜ್ಯಾದ್ಯಂತ ಉತ್ತರ ಭಾರತದವರು ಎಲ್ಲ ಕಡೆ ಸೇರ್ಕೊಂಡಾರ. ಆಮೇಲೆ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕಿದವ್ರು ಯಾರು? ಇದೇ ಕನ್ನಡಿಗರಲ್ಲ. ಬಹುಶಃ ಒಂದು 8-10 ದಿವಸದಿಂದ ಕಿರಿಕಿರ್ತಿಯವ್ರಿಗೆ ಇಂಟ್ರ್ಯೂ ಮಾಡ್ತಾರೆ. ಒಬ್ಬರು ಒಂದು ಚಾನಲ್ನವ್ರು, ಎಕ್ಸ್ ಚಾನಲ್ನವರು ಇಂಟ್ರ್ಯೂ ಮಾಡ್ತಾರೆ. ನಿಮ್ಮ ಕನ್ನಡಾಭಿಮಾನ ಎಲ್ಲಿ ಹೊತ್ತು, ಕನ್ನಡದ ಸಲುವಾಗಿ ನೀವೇನು ಹೋರಾಡ್ತಿದ್ರಲ್ಲ ಎಲ್ಲಿ ಹೊತ್ತು ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅದು ಇರೋದು ಸಾಕಷ್ಟು ಉದ್ದ ಐತೆ ಅವ್ರದ್ದು ಇಂಟ್ರ್ಯೂ. ಬಟ್ ಅದು ಸ್ಮಾಲ್ ಒಂದು 25 ಸೆಕೆಂಡದೊಳಗೆ ಅವ್ರೇನು ಒಂದು 25 ಸೆಕೆಂಡ್ ಒಳಗೆ ಏನು ಅವ್ರು ಆನ್ಸರ್ ಕೊಡ್ತಾರಲ್ಲ, ಅದನ್ನಷ್ಟೇ ನಾನು ಚೂಸ್ ಪಿಕ್ ಮಾಡಾಕತ್ತೀನಿ. ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಕನ್ನಡದ ಬಗ್ಗೆ ನಾನೇನು ಹೋರಾಟ ಮಾಡಿದ್ದೆ, ನಾವೇನು ಅದ್ರ ಬಗ್ಗೆ ಧ್ವನಿ ಎತ್ತಿದ್ವಲ್ಲ, ಆಮೇಲೆ ಇದೇ ನಮ್ಮ ಕನ್ನಡದ ಹೋರಾಟಗಾರರು ಅದರಿಂದ ದುಡ್ಡು ಮಾಡೋಣ ಅಂತನೋ ಆಮಿಷ ಒಡ್ಡಿದ್ರು. ಅದಕ್ಕೆ ನಾನು ಕನ್ನಡ ವಿಚಾರಕ್ಕೆ ನಮಸ್ಕಾರ ಅಂದೆ, ನಾವು ಹೊರಗೆ ಬಂದೆ ಅಂತಂತಾರೆ ಅವರು. ಈ ಒಂದು ಸಣ್ಣ ಸಣ್ಣ ಪಾಯಿಂಟನ್ನು ನಮ್ಮನ್ನು ಎಲ್ಲಿ ಹೋಗಿ ಮುಟ್ಸುತ್ತೆ ಅನ್ನೋದಕ್ಕೆ ಇವತ್ತು ಈ ಅಮ್ಮ ಮಾತಾಡುತ್ತಲ್ಲ, ಅಷ್ಟು ಭಂಡ ಧೈರ್ಯ ಆ ಎಮ್ಮಗೆ ಬಂದೈತಿ. ಕನ್ನಡಿಗರು ಎಚ್ಚರ ವಹಿಸ್ರಿ. ಈಗ ರಾಜ್ಯ ಸರ್ಕಾರ ಹಿಂದಿ ಹೇರಿಕೆ ಅನ್ನತ್ತೆ, ನಮಗೆ ಹಿಂದಿ ಬೇಡ, ಹಿಂದಿ ಹೇರಿಕೆ ಬೇಡ ಅಂತೇಳಿ ಕನ್ನಡಿಗರು ಹೋರಾಟ ಮಾಡ್ತಾರೆ. ಆದರೆ ಆ ಹೋರಾಟ ಎಲ್ಲಿಗೆ ಮುಟ್ಟತ್ತು ಗೊತ್ತಾ? ಬಹುಶಃ ಗೊತ್ತಿರ್ತೈತಿ ನಿಮಗೆ ಎಲ್ಲಿಗೆ ಮುಟ್ಟುತ್ತೆ ಅನ್ನೋದು. ಒಂದು ಹಂತಕ್ಕೆ ಬರ್ತೈತಿ, ಆಮೇಲೆ ಆ ಹೋರಾಟನ ಕ್ಲೋಸ್ ಮಾಡಿಬಿಡ್ತಾರೆ. ಬಿಟ್ಟು ಹೇಳಾಕತ್ತೀನಿ, ರಾಜಿ ಬಿಟ್ಟರೆ ಇನ್ನು ಏನೂ ಆಗಂಗಿಲ್ಲ. ಯಾಕಪ್ಪ ಅಂತಂದ್ರೆ, ಅವರು ಅಲ್ಲಿಂದ ಇಲ್ಲಿಗೆ ಬಂದಾಗ ನಮಗೆ ಬಿಸ್ನೆಸ್ ಆಗುತ್ತೆ ಅನ್ನೋದು ಒಂದು ಗ್ರಿಪ್ ಇರ್ತೈತಲ್ಲ, ಆ ಒಂದು ಬಿಸ್ನೆಸ್ ಸಲುವಾಗಿ ನಾವು ಅವ್ರಿಗೆ ಒಳಗೆ ಬಿಟ್ಕೊತೀವಿ. ಅದೇ ತಮಿಳ್ನಾಡಿಗೆ ಹೋಗ್ರಿ ನೋಡೋಣ, ಅವ್ರಿಗೆ ಕನ್ನಡನೂ ಬರ್ತೈತಿ, ಹಿಂದಿನೂ ಬರ್ತೈತಿ. ಹಿಂದಿ ಹೇರಿಕೆ ಬೇಡ ಅಂತಾರೆ, ತಮಿಳು ಬಂದ್ರೆ ಮಾತಾಡು, ಇಲ್ಲ ಅಂದ್ರೆ ಬಿಡು ಅಂತ ಹೇಳ್ತಾರೆ. ಸ್ವಾಭಿಮಾನ ಐತ್ರಿ ಅವ್ರ ಹತ್ರ. ಸ್ವಾಭಿಮಾನನ ನಾವು ಇಟ್ಕೋಬೇಕಲ್ಲ. ಎಷ್ಟು ದಿವಸ ಅಂತ ಸ್ವಾಭಿಮಾನ ಬಿಟ್ಟು ಬದುಕ್ತೀರಿ? ಈ ಸ್ವಾಭಿಮಾನ ಇಟ್ಕೋಬೇಕು. ವ್ಯವಹಾರ ಮಾಡ್ತೀರಾ, ಸರಿ ಮಾಡಿರಿ. ವ್ಯಾಪಾರ ಮಾಡ್ತೀರಾ, ಮಾಡಿರಿ. ನಿಮಗೂ ಕನ್ನಡಿಗರ ವ್ಯಾಪಾರ ವ್ಯವಹಾರ ಬೇಕಾಗೈತಾ? ಸ್ವಲ್ಪ ಬ್ರಾಡಾಗಿ ಬಿಸ್ನೆಸ್ ಮಾಡೋ ನಿಮಗೆ ವಿಚಾರ ಐತಾ? ಸರಿ, ಎಲ್ಲ ಸರಿ. ಆದರೆ ಇವರು ದಾಷ್ಟ್ಯದಿಂದ ಏನು ಮಾತಾಡ್ತಾರಲ್ಲ, ಇವರು ನಮ್ಮಲ್ಲಿ ಬಂದು ನಮ್ಮವ್ರಿಗೆ
ಬುಡಕ್ ಇಡೋ ಥರ ಮಾತಾಡ್ತಾರಲ್ಲ, ಮತ್ತು ಇವ್ರಿಗೆ ಎಷ್ಟರ ಮಟ್ಟಿಗೆ ಇವರಿಗೆ ಒಂದು ಕನ್ನಡಿಗರ ಸ್ವಾಭಿಮಾನಿಗಳು ಅಂತ ನಾವು ಮಾತಿನ ಮುಂದೆ ಅಂತಿರ್ತೀವಿ. ನಮಗೊಂದು ಭಾಳ ದೊಡ್ಡ ಮನಸ್ಸು ಐತಿ. ಆ ಮನಸ್ಸು ಐತೋ ಇಲ್ಲೋ ಅಂತ ಉಳಿಸ್ಕೊಳ್ಳೋದು ಮತ್ತು ಗಳಿಸ್ಕೊಳ್ಳೋ ಜವಾಬ್ದಾರಿ ಎಲ್ಲ ಕನ್ನಡಿಗರ ಮೇಲೆ ಐತಂತ ಹೇಳ್ತಾ, ನಾನು ಆಗಲೇ ಏನು ಹೇಳಿದ್ನಲ್ಲ, ಕಿರಿಕ್ ಕುಡ್ಕವ್ರು ಏನು ಒಂದು ವಿಡಿಯೋ ಮಾಡಿದ್ರು ಅಂತ ಹೇಳಿದ್ನಲ್ಲ, ಆ ವಿಡಿಯೋನು ನೋಡಿಬಿಡ್ರಿ. ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೈತಿ ಎಲ್ಲ ನಿಮಗೆ ಬಿಟ್ಟಿದ್ದು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವಾಗ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬಂದ್ಬಿಡಿ. अच्छा मेरी बैंगलोर रील के कमेंट्स पे मैंने बहुत सारी रील्स बना दी हैं, बट एक और यार एक बात बताओ, तुम हमेशा कहते रहते हो यू नॉटीज गो बैक. सच में अगर हम सारे उठकर बैंगलोर से चले गए तुम्हारा शहर ना खाली हो जाएगा. मतलब तुम्हारे सारे पीजी खाली हो जाएंगे पहले तो, ठीक है, जो पैसा तुम कमाते हो वो मिलेगा नहीं. कोरमंगला के सारे क्लब्स खाली हो जाएंगे भाई. जितनी सोई सोई लड़कियां पंजाबी म्यूजिक पे नाचती है फिर नहीं दिखेंगी वहाँ पर. सोच समझ के बोला करो यार, कहीं तुम्हारी विश पूरी हो गई ना भाई, पूरी रौनक चली जाएगी, सुन पै जाएगी बैंगलोर में. ನೋಡಿದ್ರಲ್ಲ, ಇದೇ ಮೊದಲಲ್ಲ, ಇದಕ್ಕೂ ಮುಂಚೆ ಸುಮಾರು ವಿಡಿಯೋಗಳು ಮಾಡಿದಾಳೆ ನಮ್ಮ ಬೆಂಗಳೂರು ಬಗ್ಗೆ, ನಮ್ಮ ಕರ್ನಾಟಕದ ಬಗ್ಗೆ, ನಮ್ಮ ಕನ್ನಡಿಗರ ಬಗ್ಗೆ. ಎಲ್ಲ ವಿಡಿಯೋಗಳಲ್ಲೂ ನಮ್ಮ ಕನ್ನಡಿಗರನ್ನ ಕೆಣ್ಕೋಂತ ಕೆಲಸನೇ ಮಾಡಿದ್ದಾಳೆ. ಮೋಸ್ಟ್ಲಿ ಆ ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ ಅಂತ ನನ್ನ ಅನಿಸಿಕೆ. ಅವ್ರ ಅಕೌಂಟ್ ಚೆಕ್ ಮಾಡಿದಾಗ ಗೊತ್ತಾಗಿದ್ದು. ಏನೇ ಆದರೂ ಅವ್ರ ವಿಡಿಯೋಗೆ ಒಂದು ಕ್ಲಾರಿಫಿಕೇಶನ್ ಕೊಡೋಣ, ಏನಂತೀರಾ? फर्स्ट पॉइंट, सच में अगर हम सारे उठकर बैंगलोर से चले गए तुम्हारा शहर ना खाली हो जाएगा. ಮೊದಲಿಗೆ ಅಮ್ಮ ಹೇಳೋ ಪ್ರಕಾರ ಅವರೆಲ್ಲ ರಾತ್ರಿ ಬೆಂಗಳೂರು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ಬೆಂಗಳೂರು ಖಾಲಿ ಆಗ್ಬಿಡುತ್ತೆ ಅಂತ. ಅಮ್ಮಣ್ಣೆ, ಕರೋನಾದಲ್ಲಿ ನೀವು ಮಾಡಿದ ಅದೇ ತಾನೇ, ರಾತ್ರಿ ಎಲ್ಲರೂ ಊರು ಬಿಟ್ಬಿಟ್ರಿ, ಹೌದಾ? ಅದರಿಂದ ನಮ್ಗೆ ಎಷ್ಟು ಅನುಕೂಲ ಆಯ್ತು ಅಂತಂದ್ರೆ, ನೀರಿನ ಸಮಸ್ಯೆ ಹೋಯ್ತು, ಪೊಲ್ಯೂಷನ್ ಕಡಿಮೆ ಆಗಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಯಿತು, ಟ್ರಾಫಿಕ್ ಕಂಟ್ರೋಲ್ ಆಯಿತು. ಇನ್ಫ್ಯಾಕ್ಟ್ ನಾವೆಲ್ಲ ಏನು ದಿಸ್ ಇಸ್ ಬೆಂಗಳೂರು ಅಂತ ನಾವು ಸ್ಟೇಟಸ್ ಹಾಕೊಂಡ್ರಿ, ಅಷ್ಟು ಚೆನ್ನಾಗಿ ಆ ಬೆಂಗಳೂರು ಗಾರ್ಡನ್ ಸಿಟಿ ಅನ್ನೋ ಒಂದು ಪದಕ್ಕೆ ಅರ್ಥ ಸಿಕ್ತು, ಅಷ್ಟು ಚೆನ್ನಾಗಿತ್ತು. ಸೆಕೆಂಡ್ ಪಾಯಿಂಟ್, तुम्हारे सारे पीजी खाली हो जाएंगे पहले तो, ठीक है, जो पैसा तुम कमाते हो वो मिलेगा नहीं. ಏನಂದ್ರೆ ನೀವೆಲ್ಲ ಖಾಲಿ ಮಾಡ್ಕೊಂಡೋದ್ರೆ ಪಿಜಿಗಳೆಲ್ಲ ಖಾಲಿ ಆಗ್ಬಿಡುತ್ತಾ? ಮತ್ ತಾಯಿ, ಪಿಜಿಗಳು ಎದ್ದಿದ್ದೆ ನಿಮ್ಗೋಸ್ಕರ. ಬಂದು ಇಲ್ಲಿ ಸೇರ್ಕೊಂಡ್ರಲ್ಲ, ನಿಮ್ಮನ್ನ ಇಡೋದಕ್ಕೆ ಒಂದು ಜಾಗ ಬೇಕು ಅಂತ ಪಿಜಿಗಳು ಎದ್ದಿದ್ದು. ಅದಕ್ಕೆ ಮುಂಚೆ ಪಿಜಿಗಳು ಇರ್ಲಿಲ್ಲ ಇಲ್ಲಿ. ಅದರಿಂದ ನಮ್ಗೆ ಅನಾನುಕೂಲನೇ ಜಾಸ್ತಿ ಆಗಿರೋದು. ಸರ್ಕಾರಿ ರೇಟ್ಗಳು ಜಾಸ್ತಿ ಆಯ್ತು, ವಾಟರ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದ್ರೆ ಇಲ್ಲಿ ಜನಜೀವನ ಸ್ವಲ್ಪ ಕಾಸ್ಟ್ಲಿ ಆಗೋದಕ್ಕೆ ಕಾರಣನೇ ನೀವು ಹೋದ್ರೆ ಆರಾಮಾಗಿ. ಇವಾಗ ಕೊರೋನಾದಲ್ಲಿ ಹೋಗಿದ್ರಲ್ಲ, ಪಿಜಿಗಳೆಲ್ಲ ಖಾಲಿ ಬಿದ್ದಿದ್ವಲ್ಲ, ಅದರಿಂದ ನಮ್ಮ ಇದಕ್ಕೇನು ತೊಂದರೆ ಆಗಿಲ್ಲ, ಎಲ್ಲ ಆರಾಮಾಗಿ ಇದ್ವಿ. ನೆಕ್ಸ್ಟ್ ಇನ್ನೇನು? कोरमंगला के सारे क्लब्स खाली हो जाएंगे भाई. जितनी सोई सोई लड़कियां पंजाबी म्यूजिक पे नाचती है फिर नहीं दिखेंगी वहाँ पर. ಏನಂದ್ರೆ ಪಬ್ಗಳೆಲ್ಲ ಖಾಲಿ ಆಗ್ಬಿಡುತ್ತಾ? ಹಾಗೆ ಬಿಡ್ರಿ, ನೀವು ಬರೋಕ್ ಮುಂಚೆನೂ ಬೆಂಗಳೂರಲ್ಲಿ ಪಬ್ಬು ಇತ್ತು, ಕ್ಲಬ್ ಇತ್ತು, ಅಲ್ಲೊಂದು ಇಲ್ಲೊಂದು ಅಂತ. ನೀವು ಬಂದ್ಮೇಲೆ ರೋಡ್ಗೊಂದು ಪಬ್ಬು, ರೋಡ್ಗೊಂದು ಕ್ಲಬ್ ಅಂತ ಆಯ್ತು. ಅದ್ರಲ್ಲಿ ಬಿದ್ದು ಒದ್ದಾಡೋದೆಲ್ಲ ನೀವೇನೆ. ಮೊನ್ನೆ ನ್ಯೂಸ್ ಅಲ್ಲಿ ನೋಡಿದ್ವಿ, 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿಲಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಕೋರಮಂಗಲ ರೋಡಲ್ಲಿ ಬಿದ್ದು ಒದ್ದಾಡ್ತಿದ್ದಾರೆ ಹೆಣ್ಮಕ್ಳು ಅಂತ. ಅವ್ರು ಯಾರು ನಮ್ಮವರಲ್ಲ, ಎಲ್ಲ ನಿಮ್ಮವರೇ. ಅದರಿಂದ ನಮ್ಮ ಬೆಂಗಳೂರಿಗೆ ಕೆಟ್ಟ ಹೆಸರು. ನೀವು ಹೋದ್ರೆ ಅಟ್ಲೀಸ್ಟ್ ಆ ಕೆಟ್ಟ ಹೆಸರು ಅದು ಹೋಗ್ಬಿಡ್ರಿ. सोच समझ के बोला करो यार, कहीं तुम्हारी विश पूरी हो गई ना भाई, पूरी रौनक चली जाएगी, सुन पै जाएगी बैंगलोर में. ಖಾಲಿ ಮಾಡ್ಕೊಂಡು ಹೋದ್ರೆ ಬೆಂಗಳೂರು ಶಬ್ದ ಆಗ್ಬಿಡುತ್ತಾ? ಫ್ರೆಂಡ್ಸ್, ಇವ್ರು ಖಾಲಿ ಮಾಡ್ಕೊಂಡು ಹೋದ್ರೆ ಶಬ್ದ ಆಗೋದು ನಮ್ಮ ಬೆಂಗಳೂರಲ್ಲ, ಅವರ ಜೀವನ. ಹೆಂಗೆ ಅಂತೀರಾ? ನನಗೂ ಒಂದಷ್ಟು ಜನ ನಾರ್ತ್ ಫ್ರೆಂಡ್ಸ್ ಇದ್ದಾರೆ, ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡ್ಕೊಂಡಿರೋರು. ಅವರೇ ಹೇಳೋ ಪ್ರಕಾರ ಅವ್ರ ಊರುಗಳಲ್ಲಿ ಅವ್ರು ಓದ್ ಪ್ರಕಾರ ಕೆಲಸಗಳಿಲ್ಲ. ಸೊ ಅವರು ಇಲ್ಲಿ ಬಂದು ದುಡಿಮೆ ಮಾಡಿಕೊಂಡು ಇಲ್ಲಿನ ಕೊನೆಯದಾಗಿ ನಾನು ಹೇಳೋದೇನು ಅಂತಂದ್ರೆ, ನಾವು ಯಾವುದೇ ಒಂದು ಜಾಗಕ್ಕೆ ಹೋದ್ರೆ ಆ ನೆಲ ಜಲ ಭಾಷೆಗೆ ಒಂದು ರೆಸ್ಪೆಕ್ಟ್ ಅಂತ ಕೊಡ್ಬೇಕು. ಆ ಭಾಷೆ ಕಲೀಲಿಕ್ಕೆ ಆಗಿಲ್ಲ ಅಂತಂದು ಕನಿಷ್ಠ ಪಕ್ಷ ಆ ಒಂದು ಜಾಗಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು, ಅಲ್ಲಿನ ಜನಕ್ಕೆ ಒಂದು ರೆಸ್ಪೆಕ್ಟ್ ಕೊಡ್ಬೇಕು. ಅದು ಬಿಟ್ಟು ನನ್ನಿಂದಾನೇ ನೀವಿರೋದು, ನಾನಿಂದೆ ನೀವೇನಿಲ್ಲ ಅಂತಂದ್ರೆ ಮಾತ್ರ ಯಾರು ಕೈ ಕಟ್ಕೊಂಡು ಕುತ್ಕೊಂಡಿರಲ್ಲ. ಸೊ ಇವ್ರಿಗೆಲ್ಲ ಒಂದು ಉದಾಹರಣೆ ಕೊಡ್ತೀನಿ, ಕೇಳಿಸ್ಕೊಂಬಿಡಿ. ನಾವು ಒಂದು ನಾಯಿ ಮರಿನ ಪ್ರೀತಿಯಿಂದ ಮನೆಗೆ ತಗೊಂಡ್ಬರ್ತೀವಿ, ತಂದು ಅದಕ್ಕೆ ಬೇಕಾಗಿರೋ ಊಟ ಕೊಟ್ಟು ಮಲ್ಗಕ್ಕೆ ಒಂದೊಳ್ಳೆ ಜಾಗ ಕೊಟ್ಟು ಬೆಳೆಸ್ತೀವಿ. ಬೆಳೆದಾದ್ಮೇಲೆ ಅದೇನಾದ್ರೂ ನಮ್ಮನ್ನ ಕಚ್ಚಕ್ಕೆ ಶುರು ಮಾಡ್ತು ಅಂತಂದ್ರೆ ಏನ್ ಮಾಡ್ತೀವಿ?
ಮನೆಯಿಂದ ಆಚೆ ಓಡಿಸ್ತೀವಿ, ಇಲ್ಲ ತಗೊಂಡೋಗಿ ಊರಾಚೆ ಬಿಟ್ಬಿಟ್ಟು ಬಂದ್ಬಿಡ್ತೀವಿ. ಅರ್ಥ ಆಯ್ತಲ್ಲ? ಎಸ್. ಕೊನೆಯದಾಗಿ ಆ ಅಮ್ಮನ್ಗೆ ಹೇಳೋದು ಇಷ್ಟೇನೆ, ಅವರಿಂದಾನೇ ನಾವು ಅನ್ನೋ ಒಂದು ಭ್ರಮೆಯಿಂದ ಆಚೆ ಬಂದು ಇಲ್ಲೂ ದುಡ್ಕೊಂಡು ತಿನ್ನೋದಕ್ಕೆ ಬಂದಿದ್ದೀರಾ, ಒಳ್ಳೇದೇ. ಇಲ್ಲಿರೋ ನೆಲ ಜಲ ಭಾಷೆಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಇರೋದಾದ್ರೆ ಇರಿ. ಹಂಗೂ ನಿಮ್ಗೆ ಕಷ್ಟ ಅನಿಸ್ತಿದೆ ಅಂತಂದ್ರೆ ನೀವ್ ಹೇಳಿರೋ ಪ್ರಕಾರ ರಾತ್ರಿ ಖಾಲಿ ಮಾಡ್ಕೊಂಡು ಹೋಗ್ಬಿಡಿ. ಏನಂತೀರಾ? ಜೈ ಕರ್ನಾಟಕ, ಜೈ ಭುವನೇಶ್ವರ್.